ಅಯ್ಯೋ ಸಾರಿ. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ. ನಮಸ್ಕಾರ. ಏನು ಈ ಏರಿಯಾ ಹೊಸಬ್ರಾ? ಹಾ ನಾನು ಮುಂಬೈನಿಂದ ಬಂದಿದೆ. ಹೌದು, ಎಲ್ಲಿ ಉಳ್ಕೊಂಡಿದ್ದೀರಾ? ಬಾಡಿಗೆ ಮನೆ. ಆ ಬಾಡಿಗೆ ಮನೆ ಎಲ್ಲಿದೆ ಅಂತ? ಓ ಎದುರುಗಡೆ ಏನ? ಓ ಈ ಮೇರಾಗ. ನಿಮ್ಮ ಹೆಸರೇನು? ಪಾಯಲ್. ಆಗಲ್ಲ. ಪಾಯಲ್. ಪಾಯಲ್ ಅನ್ನೋ ಹೆಸರಲ್ಲಿ ಒಂದು ಸಿನಿಮಾ ಬಂದಿತ್ತಲ್ಲ, ಅದು ನಿಮ್ದೇನಾ? ನೈ ಆ ಸಿನಿಮಾನ ನೇನು ಬಿದ್ದಕ್ಕೆ. ಅದು ಈ ಪಾಯಲ್ ಅಂದ್ರೆ ಕಾಲ್ಗೆ ಹಾಕೋತಾರಲ್ಲ, ಚಪ್ಪಲಿ ಅಲ್ಲಲ್ಲ, ಅದಕ್ಕಿಂತ ಸ್ವಲ್ಪ ಮೇಲ್ ಕಟ್ಕೋತಾರಲ್ಲ, ಏನದು? ಕಾಲ್ಗೆಜ್ಜೆ. ಆ ಕಾಲ್ಗೆಜ್ಜೆನ ಕಾಲು ಕಟ್ಕೊಂಡು ಮೈ ತುಂಬಾ ಸೀರೆ ಉಟ್ಕೊಂಡು ನನ್ನ ಸ್ಕೂಲ್ ಡೇ ಫಂಕ್ಷನ್ ಅಲ್ಲಿ ಚಿಕ್ಕ ಮುಖ ಕುಣಿದ್ಬಿಟ್ಟಿದ್ದೆ. ನಾನು ಕುಣಿದು ಫೋರ್ಸ್ಗೆ ಆ ಕಾಲ್ಗೆಜ್ಜೆ ಒಂದ್ ಕಡೆ ಬಿದ್ದಿತ್ತು, ಸೀರೆ ಇನ್ನೊಂದ್ ಕಡೆ ಬಿದ್ದೋಗಿತ್ತು. ನನಗೆ ಗೊತ್ತೇ ಆಗಿರ್ಲಿಲ್ಲ. ನೀವು ತುಂಬಾ ತಮಾಷೆ ಮಾಡ್ತಾ ಇರ್ತೀರಾ. ಶುಕ್ರಿಯಾ. ನಿಮ್ ಹೆಸರೇನು? ಐ ಆಮ್ ವಿಠಲ್ ಮೂರ್ತಿ, MA. ಓ MA ಓದಿದ್ದೀರಾ? MA ಬೇಡ ಬಿಡಿ ಅದು. ನಿಮ್ ಬ್ಯಾಂಗ್ಳೂರ್ ಸಿಟಿ ಬಹಳ ಕ್ಲೀನ್ है. ಹೌದೌದು, ನಮ್ಮ ಸಿಟಿನ ಕ್ಲೀನ್ ಸಿಟಿ ಅಂತೀವಿ, ಸಿಲಿಕಾನ್ ಸಿಟಿ ಅಂತೀವಿ, IT-BT ಸಿಟಿ ಅಂತೀವಿ, ಗಾರ್ಡನ್ ಸಿಟಿ ಅಂತೀವಿ, ಮೆಟ್ರೋ ಬೇಗ ಕಟ್ರೋ ಅಂತೀವಿ, ಇನ್ನು ಏನನ್ನು ಅಂತೀವಿ ಬಿಡಿ. मेरे बात को बुरा मत समझना. ಇತ್ತೀಚೆಗೆ ಕಸ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಅಂದ್ರೂ ಅಲ್ಲಿ ಕಸ ಹಾಕ್ತಾರೆ. ನಿಮ್ ಹಾಗೆ ಕಸದ ತೊಟ್ಟಿ ಒಳಗಡೆ ತಂದು ಕಸ ಹಾಕಿದ್ರೆ ಈ ಸಿಟಿ ಇನ್ನು ಕ್ಲೀನ್ ಸಿಟಿ ಆಗುತ್ತೆ. ಹೌದೌದು, ಆದ್ರೆ ನಾವು ನೀವು ಹೇಳಿದ್ರೆ ಯಾರು ಕೇಳ್ತಾರೆ? ಹೇಳಿ ಕೇಳಿ ನಮ್ದು ಪಾಳೆಗಾರ ವಂಶ, ಸಿಕ್ಕಾಪಟ್ಟೆ ಡಿಸಿಪ್ಲಿನ್. ಎಲ್ಲಿ ಕಸ ಹಾಕ್ಬೇಕು, ಎಲ್ಲಿ ಕಸ ಮಾಡ್ಬೇಕು ಅನ್ನೋದನ್ನ ಮುಂಚೆಯಿಂದನೇ ಹೇಳ್ಕೊಟ್ಬಿಟ್ಟಿರ್ತಾರೆ. ನಾವು ಒಬ್ಬರಿದ್ದಾರೆ ಪಾಂಡುರಂಗ ಗಂಡುಗಲಿ ಅಂತ, ಅವರು ನಮ್ಮ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ನಮ್ಮ ಅತ್ತೆ ಒಬ್ರು ಇದ್ದಾರೆ ಜಾಜಿ ಅಂತ, ಅವರು ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ. ನಿಮ್ ಜಾಜಿಗೆ ಇನ್ಫ್ಲೂಯೆನ್ಸ್ ಇದೆಯಾ? ಏನ್ ಹೀಗ್ ಕೇಳ್ತಾ ಇದೀರಾ? ಮುಸ್ರೆ ತಿಕ್ಕವಳಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಎಲ್ಲರೂ ಚೆನ್ನಾಗಿ ಗೊತ್ತು. ಈ ಜ್ಯೋತಿಷಿಗಾರರು ಬೇಡ ಬೇಡ ಅಂದ್ರು ಇವ್ರ ಹತ್ರ ಬಂದು ಭವಿಷ್ಯ ಹೇಳ್ತಾರೆ. ಜಾಜಿ ಅವ್ರನ್ನ ಮೀಟ್ ಮಾಡ್ಬೇಕಲ್ಲ? ಅದಕ್ಕೇನಂತೆ, ಇವಾಗ್ಲೇ ತೋರಿಸ್ತೀನಿ ಬನ್ನಿ. ಅಭಿ, ನನ್ ಗರ್ನಲ್ಲಿ ತುಂಬಾ ಕೆಲ್ಸ ಇದೆ. ಮತ್ ದೂಸರಿ ಬಾರ ಹೋಗಿ. ನಿಮ್ ಗರ್ ಎಲ್ಲಿದೆ? ನೋಡಿ, ಪಕ್ಕದ ರೋಡಿಗೆ ಬಂದ್ಬಿಟ್ಟು ಜಾಜಿ ಅವ್ರ ಮನೆ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಓಕೆ, ಮೈ ಜರೂರ್ ಆऊंगी. ಜರೂರ್ ಬರ್ಬೇಕು. ಬಾಯ್ ಬಾಯ್. ಮುಂಬೈ से आई मेरे दोस्त. ಯಾರಿದ್ದಾರೆ ಘರ್ ಮೇ? ಯಾರು ನೀವು? ಪಾಯಲ್. ಪಾಗಲ. ಪಾಯಲ್ ಪಾಯಲ್. ಜನಕ್ ಜನಕ್ ಪಾಯಲ್ ಬಾಜೆ. ಏನು ಬಾಜಾ ಬಿಟ್ಟಂತ್ರಿ ಬಾಸ್ತಾರ? ನೀನ್ ಈ ಕಡೆ ಬರ. ಇವರು ಪಾಯಲ್ ಅಂತ ಮುಂಬೈಯಿಂದ ಬಂದಿದ್ದಾರೆ. ಮುಂಬೈ से आई मेरे दोस्त, दोस्त को सलाम करो. ಸಲಾಮ್. ನಿನ್ ಭಾವ ಕಿಧರ್? ಕಡೆ ಎತ್ಕೊಂಡು ಪಾಂಡುರಂಗ ಕಂಡಿದ್ರಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರಮ್ಮ. ಹಾತ್ ಮೇಲೆ ಎತ್ತಾನೆ. ಹಾತ್ ಮೇಲೆ ಎತ್ತಲಿಲ್ಲ ಅಂದ್ರೆ ಇವ್ರ ಕಾಲ ಬಿದ್ದೋಗತ್ತೆ. ತಪ್ಪಂಗಿದ್ರಲ್ಲೇ ನಮ್ಮ ಗಂಡಗಳ ವಂಶದ ಪರಾಕ್ರಮಗಳನ್ನ ಕೈಗಳನ್ನ ಎತ್ತಬಿಟ್ಟೆ ಹೇಳ್ಕೋಬೇಕು. ಇದೇನು ನಾನು ಎಲ್ಲೋ ನೋಡಿದ್ದೀನಿ. ನೀವು ಯಾವ್ದಾದ್ರು ಸಿನಿಮಾದಲ್ಲಿ ಮಾಡಿದ್ರಿ? ಟಿವಿ ರಿಯಾಲಿಟಿ ಶೋ ಅನ್ಕೊಂಡೆ ಪ್ರೋಗ್ರಾಮ್ ಹೆಸರು ಏನು ಹೇಳಿ? ಪತಿ ಕೈಲಿ ಪಾತ್ರೆ ತೊಳ್ಸಿ ಉಸ್ಮೆ ಆಯ್ ಥಿ. ಪ್ರೋಗ್ರಾಮ್ ಬಂದ್ಮೇಲೆ ನಮ್ಮ ಜೀವನ ಹಿಂಗಾಗಿದ್ದು. ಕುछ ಸೌಂಡ್ ಬಂತು. ಅದು ಈ ಮನೆಗೆ ಯಾರಾದ್ರೂ ಸುಂದರ ತರುಣಿಯರು ಎಂಟ್ರಿ ಕೊಟ್ಟಾಗ ಈ ಮನೆಯಲ್ಲಿರೋ ಹೆಣ್ಣು ಜೀವಗಳು ಕೂಕ್ಳ ಶುರು ಮಾಡ್ಬಿಡ್ತವೆ. ಅದರದೇ ನೋಡಿ, ಹೊಸ ದೆವ್ವ ಬೇರೆ ಸೇರ್ತ. ಮನೆಗೆ ಗೆಸ್ಟ್ ಬಂದಿದ್ದಾರೆ, ಹೋಗಿ ಜ್ಯೂಸ್ ತಗೊಂಡ್ ಬಾ. ತಗೊಂಡ್ ಬಾ. ಅದಕ್ಕೆ ಇವಳು ಪಾಗಲ್, ಪಾಯಲ್. ನೈಸ್ ಟು ಮೀಟ್ ಯು. ಇವರು ಜಾಜಿ ಜಂಬಲ್ ದಿನ್ನಿ, ಸಮಾಜ ಸೇವಕಿ. ನಿಮ್ನ ನೋಡಿ ನಮ್ಗೆ ಬಹುತ್ ಖುಷಿ ಹೋಗ್ತಾ है. ನಿಮ್ನ ನೋಡಿದ್ರೆ ಸ್ಟೇಟ್ ಲೀಡರ್ ತರ ದಿಕ್ತೀರಾ. ಇವತ್ತೆಲ್ಲ ನಾಳೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಗ್ತೀರಾ. ನೋಡಿ, ನೀವು ನನ್ನ ತುಂಬಾ ಹೊಗಳ್ತಾ ಇದ್ದೀರಾ. ನೋಡಿ, ನಿಮ್ಮಿಂದ ನಮ್ಗೊಂದು ಕಾಮ ಆಗ್ಬೇಕು. ನಮ್ ಘರ್ ಮುಂದೆ ಒಂದು ಕಸದ ತೊಟ್ಟಿ ಇಟ್ಟಿದ್ದಾರೆ. ಅದರಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ನೀವು ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ತೀರಾ? ಎಷ್ಟು ಸಿಂಪಲ್ ಆದ ವರ್ಕ. ಡೋಂಟ್ ವರಿ, ಒನ್ ಡೇ ಅಲ್ಲಿ ಶಿಫ್ಟ್ ಮಾಡಿಸ್ಬಿಡ್ತೀನಿ. ನೋಡಿ, ನಿಮ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಇದೆ, ರೆಕಮೆಂಡೇಶನ್ಸ್ ಇದೆ ಅಂತ ಈ ಚೋಕ್ರ ಹೇಳ್ದ. ಡೋಂಟ್ ವರಿ, ತೊಟ್ಟಿ ಕೆಲಸ ತಾನೆ, ಆದಷ್ಟು ಬೇಗ ಮಾಡ್ಕೊಡ್ತೀನಿ. ಐ ವಿಲ್ ಕಮ್ ಅಂಡ್ ಸಿ ದಟ್ ತೊಟ್ಟಿ. ತುಂಬಾ ಶುಕ್ರಿಯಾ. ಅಚ್ಚಾ, ನಾನು ಚಲ್ತಿ ಹೂ. ಬಾಯ್ ಬಾಯ್. ಚಲ್ತೆ ಚಲ್ತೆ ಮೇರಾ ಯೇ ನಾಮ್ ಯಾಕತ್ಗೆ? ಅಲ್ಲ, ಊರವ್ರು ಹೊಸಬರಿ ನಿನಗೆ ಯಾಕೋಬೇಕು? ಅವ್ರ ಮನೆ ಮುಂದಿರೋ ತೊಟ್ಟಿನ ನಾವೇಕೋ ಶಿಫ್ಟ್ ಮಾಡ್ಬೇಕು? ನೋಡಿ, ಅದಕ್ಕೆ ನಿಮ್ ಒಳ್ಳೇದಕ್ಕೋಸ್ಕರನೇ ಆ ಪಾಯಲ್ನ ಇಲ್ಲಿ ಕರ್ಸಿದ್ದು.
ನೀವೇನಾದ್ರೂ ಅಪ್ಪಿ ತಪ್ಪಿ ಅವ್ರ ಮನೆ ಮುಂದೆ ಇರೋ ತೊಟ್ಟಿನ ಬೇರೆ ಕಡೆ ಶಿಫ್ಟ್ ಮಾಡಿಸಿದ್ರೆ ರಾಜೇಶ್ವರಿಗಿಂತ ಒಳ್ಳೆ ಹೆಸರು ಬಂದ್ಬಿಡತ್ತೆ. ಹಾಗಾದ್ರೆ ಇದಕ್ಕಿರೋದು ಒಂದೇ ದಾರಿ. ನೀನು ಹಬಿ ಪದ್ದು 3 ಜನನು ಕಾರ್ಪೊರೇಷನ್ ತರ ಯೂನಿಫಾರ್ಮ್ ಹಾಕೊಂಡು ಅವ್ರ ಮನೆ ಮುಂದಿರೋ ತೊಟ್ಟಿನ ಬೇರೆ ಕಡೆ ಶಿಫ್ಟ್ ಮಾಡಿ. पायल पायल चाची ಅವರೇ अब हमारे घर के सामने ನಿಮ್ಮನ್ನ ನಿಮ್ ಕಸ ತೊಟ್ಟಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. हमारे देश को ನಿಮ್ ತರ ಲೀಡರ್ಸ್ ಬೇಕು. ನೀವು ಸುಮ್ನೆ ಹೊಗಳ್ತಾ ಇದ್ದೀರಪ್ಪ. ಅಪ್ಪ ಅಕ್ಕೇಲಿ ಬಂದಿದ್ದೀರಲ್ಲ, ಒಬ್ಬರೇ ಕಸ ತೊಟ್ಟಿ ಶಿಫ್ಟ್ ಮಾಡಕ್ಕಾಗುತ್ತಾ? ನಾನ್ ಕಸ ತೊಟ್ಟಿ ಶಿಫ್ಟ್ ಮಾಡಲ್ಲ, ಅದಕ್ಕಿಂತ ಬಾಯ್ಸ್ ಬಂದಿದ್ದಾರೆ. ಬಾಯ್ಸ್ ಕಮ್ ಫಾಸ್ಟ್. ಯಾಕೆ 3 ಜನ ತಲೆ ತೆಗೆಸ್ಕೊಂಡಿದ್ದಾರೆ? ಅದು ಅವ್ರಿಗೆ ನನ್ ಕಂಡ್ರೆ ಭಯ. ನನ್ನ ವರ್ಕರ್ಸ್ ನನ್ನ ಇನ್ಸ್ಟ್ರಕ್ಷನ್ ಇಲ್ಲದೆ ಯಾವ ವರ್ಕ್ ಮಾಡಲ್ಲ. ಜಸ್ಟ್ ಅ ಮಿನಿಟ್ ಇನ್ಸ್ಟ್ರಕ್ಷನ್ ಕೊಟ್ಟು ಬರ್ತೀನಿ. ಯಾಕ್ರಿ ತಲೆ ತೆಗೆಸ್ಕೊಂಡು ನಿಂತಿದ್ದೀರಾ? ಸಾಕು ಸುಮ್ಮನೆ ಇರ್ರಿ. ಕಟ್ಕೊಂಡಿರೋ ಗಂಟನ್ನ ಕಸ ತೊಟ್ಟಿ ಅಂತ ಕೆಲಸಕ್ಕೆ ಕಳಿಸ್ಬಿಟ್ಟು ಯಾಕೆ ತೊಲೆ ತಗ್ಸೋದು ನಿಂತಿದ್ರಿ ಅಂತ ಪ್ರಶ್ನೆ ಮಾಡ್ತಿರ್ಲಿಲ್ಲ. ನೀವು ಒಬ್ರು ಏನ್ರೇನ್ರಿ? ಕಾಲ್ ಕಳ್ಕೋಬೇಕು ಅಂತ ಕೆರೆವರೆಗೂ ಬಂದು ನೀರ್ ಮೇಲೆ ಗೋಟಕ್ಕೆ ಹಾಗೆ ಹೋಗ್ಬಾರ್ದು. ಅದೇ ರೀತಿ ಕೆಲಸ ಮಾಡ್ಬೇಕು ಅಂತ ಯೂನಿಫಾರ್ಮ್ ಹಾಕೊಂಡ್ಮೇಲೆ ಕಸ ತೊಟ್ಟಿ ನೋಡಿದ ತಕ್ಷಣ ಹಾಗೆ ಹೋಗ್ಬಾರ್ದು. ಸೋಷಿಯಲ್ ಸರ್ವಿಸ್ ಮಾಡೋದು ಒಳ್ಳೇದು. ಜಸ್ಟ್ ಡೂ ಇಟ್. ಕೆಲಸ ಮಾಡೋಕ್ಕಾಗುತ್ತಾ? 500 ನಾನೇ ಬಡಿಬೇಕಾಗತ್ತೆ. ಕೆಲಸ ಆದ್ಮೇಲೆ 5 ಕೊಡ್ತೀನಿ. ಹೊರಡ್ರಿ ಮಾತಾಡ್ಸಿ. ಅದು ಹೇಗೆ ಕೆಲಸ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ. ಯಾಕಂದ್ರೆ ಅರ್ಧಂಬರ್ಧ ಮಾಡಬಾರ್ದು ನೋಡಿ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಬನ್ನಿ ಕಾಫಿ ಕುಡಿಯೋಣ. ಓಕೆ ಬಾಯ್ಸ್ ಫಾಸ್ಟ್. ನಮ್ ಜೊತೆ ನಿಮ್ಮನ್ನು ಸೇರ್ಸ್ಬಿಟ್ರಲ್ರಿ. ಈಗ ನೀವು ಮಾತಾಡ್ತೀರಾ ಇಲ್ಲ ನಾನು ಮಾತಾಡ್ತೀನಿ? ಪಾಂಡರಂಗ, ಆ ಹೆಂಗಸು ನೋಡಕ್ಕೆ ಬಜಾರಿ ತರ ಇದ್ದಾಳೆ, ನೀನೇ ಮಾತಾಡೋ. ಬಜಾರಿ ಗಿಜಾರಿ ಅಂದ್ರೆ ನಿನ್ ಬೊಟ್ ತೆಗೆದು ಬಿಡ್ತೇನೆ. ಮೊದ್ಲು ಇಲ್ಲಿಂದ ಕಸ ತೊಟ್ಟಿ ಎತ್ತ. ಅಲ್ಲಮ್ಮ, ಈ ಕಸ ತೊಟ್ಟಿ ಇಲ್ಲಿಂದ ಎತ್ಬಿಟ್ರೆ ನೀ ಕಸ ಎಲ್ಲ ಹಾಕ್ತಿಮ್ಮ. ನಿನ್ ತಲೆ ಮೇಲೆ ತಂದು ಸುಡ್ತೀನಿ. ಹಾಗಂತ ನೀನ್ ಕಸ ಸುರಿಯೋವಾಗ್ಲೆಲ್ಲ ನಮ್ಮ ಹುಡುಗ ಬಂದು ಕೂತ್ಕೊಳಕ್ಕಾಗತ್ತೆ ನಮ್ಮ. ಮತ್ತೆ ತಪ್ಪಿ ಅವ್ನಿಂದ ಇರೋವಾಗ ಕಸನೆಲ್ಲ ಹಾಕ್ತೀಯ. ಅದಕ್ಕೆ ನೀ ತೊಟ್ಟಿ ಮಡಗಿರೋದು. ಜಾಸ್ತಿ ಮಾತ್ಬೇಡ. ಮೊದ್ಲು ಎತ್ತ ತೊಟ್ಟಿನ. ನಾನು ಯಾರು ಅಂತ ಗೊತ್ತಾನೆ. ಬಾವ, ಈ ಟೈಮಲ್ಲಿ ನೀವು ಎಡಗೈ ಬಲಗೈ ಎತ್ತಿ ನಿಮ್ಗೆ ಗುಣಗಾನ ಮಾಡ್ಕೊಂಡ್ರೆ ಮರ್ಯಾದೆ ಹೋಗೋದು ನಮ್ಮದೇ. ಒಳ್ಳೆ ಕೆಲಸ ಮಾಡಿದೆ. ನಾವು ಕಾರ್ಪೊರೇಷನ್ ಅವರು ಇರ್ಬೋದು. ನಾನು ಕಾರ್ಪೊರೇಷನ್ ಕೈ ಕಾಲು ಹಿಡ್ದು ಕಸ ತೊಟ್ಟಿನ ತಗ್ಸಿದ್ದೆ. ಮತ್ತೆ ಕಸ ತೊಟ್ಟಿ ತಂದು ಇಲ್ಲೇ ಇಟ್ಟಿರಲ್ಲ. ಈಗೇನ್ ತೆಗಿತೀರೋ ಇಲ್ಲ ಪರಕಿ ತಂದು ಹಾಕ್ಲೋ? ಪರ್ಕೆನ ನೋಡಿದ್ರೆ ಆಯುಷ್ ಕಮ್ಮಿ ಆಗುತ್ತಂತೆ. ನೀನಿನ್ನೂ ಬಾಳು ಬದುಕಿ ನಮ್ಮಂತ ಶತ್ರುಗಳನ್ನ ಮಟ್ಟ ಹಾಕ್ಬೇಕಾದಂತವ್ರು. ಒಣಕೆಯನ್ನು ಹಿಡಿದು ಹೋರಾಡದಂತ ಒಣಕೆ ಒಬ್ಬ ಹುಡ್ದಂತ ನಾಡಲ್ಲಿ ಪೊರಕೆ ಹಿಡಿತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ಸಮಂಜಸ ಅಲ್ಲ. ಹೌದಾ? ಇರು, ಒನಕೆ ತಂದು ನಿನ್ ತಲೆ ಕೂಡ್ತೀನಿ. ನೀವು ಜನರ ಸುತ್ತುತ್ತ ಚೆನ್ನಾಗಿ ಅರ್ಥ ಮಾಡ್ಕೋತಿರಲ್ಲ, ಇಸ್ಲಿ. ಏನ್ ಅರ್ಥ ಮಾಡ್ಕೊಂಡ್ರೆ ಏನ್ ಬಂತು? ಮನೇಲಿರೋ ಕಷ್ಟನೇ ಅರ್ಥ ಮಾಡ್ಕೊಳಲ್ಲ. ಹೋಗೇಲಿಲ್ಲ ಹೋಗಿ. ಯಾವಾಗ್ಲೂ ಹಾಗೆ ಅಡ್ಗೆ ಮನೇಲಿ ಕೆನೆ ಕಾಫಿ ಮಾಡ್ತಾ ಮಾಡ್ತಾ ತಲೆಗೂ ಕಣ್ಕೊಂಡು ಪೊರೆ ಬಂದ. ಚಾಜಿ ಅವರೇ, ನಿಮ್ಗೆ ಸೋಷಿಯಲ್ ಸರ್ವಿಸ್ ನಲ್ಲಿ ಬಹುತ್ ಇಂಟ್ರೆಸ್ಟ್ ಅಂತ ನಮಗ್ ಗೊತ್ತಾಗೋಯ್ತು. ಎಸ್ ಎಸ್, ನಂಗೆ ಮುಂಚೆಯಿಂದನೂ ಅಷ್ಟೇ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂದ್ರೆ ತುಂಬಾನೇ ಇಂಟ್ರೆಸ್ಟ್. ಐ ಲವ್ ಟು ಡೂ ಇಟ್. वो पक्कत पे राजेश्वरी है ना?
मिली थी क्या बोली थी वो है ना ನೀವು काम बहुत लेट ಆಗಿ ಮಾಡ್ತಿರಂತೆ ಇಂಟ್ರೆಸ್ಟ್ ತಗೊಂಡು ಮಾಡಿದಂತೆ बोली थी ನೀನೇ बोली ನಾನು ಸುಮ್ಮನೆ ಇರ್ತೀನಾ ಬೇರೆ ಗರ್ಕೆ ಸಾಮನೆ ಕಸ ತೊಟ್ಟಿ ಇದೆಯಲ್ಲ ಜಾಜಿ ಅವರು ಅದನ್ನ ವರ್ಕರ್ಸ್ ಕಳಿಸಿ ಬೇಗ ಶಿಫ್ಟ್ ಮಾಡಿದ್ರು ಅಂತ ಹೇಳ್ದೆ ಅದಕ್ಕೆ ರಾಜೇಶ್ವರಿ ಅವರು ಸುಸ್ತ್ ಹೋಗೈ ಪಾಯಲ್ 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 ನಿನ್ನಿಂದ ನಾ ಮೂವರು ಆಗೋದು ಆಗಲ್ಲ. ಜಾಜಿ ಅವರೇ ಇವ್ರು 3 ಜನನು ನಾನು ಕೈ ಬೇಕಾ ನಮ್ಮ ಮನೆಯಲ್ಲೇ ದೇಕ್ರೆ ನೈ ಓ ಬೇರೆ ಕರ್ಕೆ ಸಾಮನೆ ಕಸದ ತೊಟ್ಟಿ ಇತ್ತಲ್ಲ ಅದನ್ನ ನೀವು 3 ಜನನೇ ಶಿಫ್ಟ್ ಮಾಡಿದಲ್ವಾ ನಾವು ಮೂವರು ನಿಂತಿದ್ದು ಶಿಫ್ಟ್ ಮಾಡಿದ್ವಿ. ಈ 3 ಕಾರ್ಪೊರೇಷನ್ ಅಲ್ಲೇ ಕೆಲಸ ಮಾಡೋದು ಜಾಜಿ ಅವರೇ ಯು ರಿಯಲಿ ಗ್ರೇಟ್ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡೋ ಆ ಮಾತಿಗೆ ನೀವು ಬಾಳ್ಕೊಟ್ಟಿದ್ದೀರಲ್ಲ ಅವರು ಒಂದು ತರ ಈ ಬೆಣ್ಣೆ ಇದ್ದಂಗೆ ಕಷ್ಟಗಳನ್ನ ಕಂಡ್ರೆ ಹಂಗಾಗಿ ಕರ್ಬೋ ಅವರು ಒಂದು ಮದುವೆಗೆ ಪಾಪ ಊಟಕ್ಕೆ ಅಂತ ಬಂದಿದ್ದು ನಮ್ಗೆ ಬಾಳ್ ಕೊಡ್ಬೇಕಾದ ಸಂಗಾತಿ ಕೈ ಕೊಟ್ಬಿಟ್ಟಿದ್ದು ಹಂಗಾಗಿ ಇವರೇ ಹಸಿಮಣೆ ಏರಿ ನಮ್ಮ ಕೈ ತಾಳಿ ಕಳ್ಕೊಂಡ್ಬಿಟ್ಟು ಅಲ್ವೇ ಅಂದ್ರೆ ಅದು ನೀವು ಬಂದಿದೆ ಇನ್ಮೇಲಿಂದ ನಿಮ್ಮ ಏನೇ ಸಂಕಷ್ಟ ಇದ್ರು ನನ್ನನ್ನು ಸಂಪರ್ಕ ಮಾಡಿ 9448789468 ಇದು ನನ್ನ ಪರ್ಸನಲ್ ನಂಬರ್. ಒಂದು ಮಿಸ್ ಕಾಲ್ ಕೊಡಿ ನಾನು ಓಡೋಡ್ ಬಂದ್ಬಿಡ್ತೀನಿ. ಅದು ನಿಮ್ಮ ಮನೆಯ ಮುಂದಿದ್ದ ಕಸಕೊಟ್ಟಿನ ಶಿಫ್ಟ್ ಮಾಡಿದ್ದಾಯ್ತು. ನಿಮ್ಮ ಮನೆ ನೀರಿನ ತೊಟ್ಟಿ ಕ್ಲೀನ್ ಮಾಡ್ಬೇಕಿದ್ರೆ ಹೇಳಿ ಅವರಿಬ್ಬರನ್ನ ಬಿಟ್ಬಿಟ್ಟು ಕ್ಲೀನ್ ಮಾಡಿಸ್ತೀನಿ. ನಿಮ್ಮ ಮನೆ ಬೆಡ್ರೂಮ್ ಕ್ಲೀನ್ ಮಾಡೋದಿದ್ರೆ ಹೇಳಿ ನಾನೇ ಮುಂದೆ ನಿಂತು ಕ್ಲೀನ್ ಮಾಡ್ತೀನಿ. ಸಖತ್ತಾಗಿದೆ. ಏನು ಬಾಂಬೆನಲ್ಲೆಲ್ಲ ಹಿಂಗೇನಾ? ಬಾಂಬೆ ಯಾಕೆ ಬ್ಯಾಂಗ್ಳೂರ್ನಲ್ಲೂ ಹೀಗೆ ಅಲ್ವಾ ಅಲ್ಲ ಅದು ಈ ಬಾಂಬೆ ಕಟ್ಟು ಕಲ್ಕತ್ತಾ ಕಟ್ಟು ಅಂತ ಇರುತ್ತಲ್ವಾ ಅದಕ್ಕೆ ಕೇಳಿದೆ. ಅಲ್ಲ ಇದು ಸ್ಟೆಪ್ ಕಟ್ ಅವರೇ ನಮ್ಮನೆ ಮುಂದೆ ಇದ್ದ ಕಸದ ತೊಟ್ಟಿನ ಬೇರೆಯವ್ರ ಮನೆ ಮುಂದೆ ಶಿಫ್ಟ್ ಮಾಡಿದ್ರಂತೆ ಆ ಮನೆಯವ್ರು ಬಂದು ಗಲಾಟೆ ಮಾಡ್ತಾ ಇದ್ರು. ಯಾವ ಗಲಾಟೆ ಮಾಡ್ತಾನ ಯಾಕಮ್ಮನೆ ಹಂಗಾಗಿ ಅಟ್ಟ ನಾನು ಹೇಳ್ದೆ ಶಿಫ್ಟ್ ಮಾಡಿರೋರು ಮುನ್ಸಿಪಾಲಿಟಿ ಅವರು ನನಗೆ ಗೊತ್ತಿಲ್ಲ ಇನ್ನೊಂದ್ ಸರಿ ಬಂದು ಕೂಗಾಡಿದ್ರೆ ಚೀಫ್ ಆಫೀಸರ್ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೊಂದ್ಸಲ ಯಾರನ್ನ ಬಂದ್ರೆ ಇದೇ ಅಂತಾರೆ. ಪಾಂಡುರಂಗ ಅವರೇ ನಿಮ್ಗೆ ಬಹುತ್ ಶುಕ್ರಿಯಾ. ನಾನಿವತ್ತು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಅದು ಪಾಯಲ್ ಅವರೇ ನಿಮ್ಮ ಪಾಡಿ ನೀವು ಮಲ್ಕೊಂಡಿರಿ ನನ್ನ ಪಾಡಿ ನಾನು ಕನ್ಸಲ್ ಬಂದು ಹೋಗ್ಬಿಡ್ತೀನಿ. ಪಾಂಡುರಂಗ ನಿನಗೆ 100 ಕೋಟಿ ದಂಡಾಲು ಯಾಕವ್ವ ಈ ಐಸ್ ಕ್ರೀಮ್ ಕೊಟ್ಟಿದ್ದಕ್ಕೆ. ನಾವು ಹೀಗೆ ಕಸದ ತೊಟ್ಟಿನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಾಗಿಸ್ತಾ ಇದ್ದೆ ಐಸ್ ಕ್ರೀಮ್ ಕೊಡಿಸ್ತಾ ಇರ್ತೀರಾ? ತೊಟ್ಟಿಗಳ ಯಾವನ್ನ ನೀವು ತೊಟ್ಟಿಗಳನ್ನು ತೊಟ್ಟಿಗಳನ್ನ ಬಿಟ್ಟು ಬಕೆಟ್ಗಳನ್ನ ಕಟ್ಟದ ಈಗ ಅಂತದ್ ಏನಾಯ್ತಪ್ಪ ಹಂಡೆ? ಕಸದ ತೊಟ್ಟಿ ತಗೊಬಂದು ನಮ್ಮನೆ ಮುಂದೆ ಹಾಕಿಟ್ಟಿದ್ದೀರಾ? ಅಪ್ಪ ಆ ಕಸದ ತೊಟ್ಟಿ ಮೊದ್ಲಿಂದನೂ ಅಲ್ಲೇ ಇರಬೇಕು. ಯಾವ್ದಕ್ಕೊಂದ್ಸಲ ನೀನೇ ಚೆಕ್ ಮಾಡ್ತೀನಿ. ಸುಮ್ಮನೆ ಆ ತೊಟ್ಟಿ 7ನೇ ಕ್ಲಾಸಲ್ಲಿ ಇತ್ತು ನಮ್ಮನೆ ಮುಂದೆ ಹೆಂಗ ಬಂತು? ಇಲ್ಲ ಶಿವನೇ ಆ ಕಸದ ತೊಟ್ಟಿ ಮೊದಲು 7ನೇ ಕ್ಲಾಸಲ್ಲೇ ಇತ್ತು ಅಂತ ಖಚಿತವಾಗಿ ಹೇಗಪ್ಪ ಹೇಳ್ಬಿಡ್ತೀಯ? ಆ ತೊಟ್ಟಿ ಮೇಲೆ ಇಂಥದೇ ಕ್ಲಾಸ್ ಅಂತ ಬರ್ಕೊಂಡಿರತ್ತ. ಕಸದ ತೊಟ್ಟಿ ವಾಸನೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದ್ಯಾವ ಕ್ಲಾಸ್ ತೊಟ್ಟಿ ಅಂತ. ಏನು ಪೊಲೀಸ್ ಡಾಗು ಅದು ಹೇಗಪ್ಪ ಹೇಳ್ಬಿಡ್ತೀಯ? ನಾನು ಹುಟ್ಟಿದ್ದೆ ಕಸದ ತೊಟ್ಟಿಲಿ. ಕಸದ ತೊಟ್ಟಿನೇ ನನ್ ತವ್ರ ಮನೆ. ನೀನ್ ಅಲ್ಲಿಗೆ ತೊಟ್ಟಿ ಮಗ ಅಂತ ಆಯ್ತು. ಆ ಕ್ಲಾಸಲ್ಲಿ ಇರೋ ಕಸದ ತೊಟ್ಟಿನ ನಮ್ ಕ್ಲಾಸಲ್ಲಿ ಇಟ್ಟಿದ್ದೀರಲ್ಲ ಅವ್ರದರಿದ್ರಲ್ಲ ನಮ್ಗ್ ಗಂಟ್ಕೊಳತ್ತೆ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ ಮೊದ್ಲು ನಮ್ ಮನೆ ಮುಂದೆ ಇರೋ ಕಸದ ತೊಟ್ಟಿನ ಬೇರೆ ಕಡೆ ಶಿಫ್ಟ್ ಮಾಡಿ. ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀಯ? ನಿನ್ ಗೋಡೆ ಬಿಚ್ಚಿ ಅವನಿಗೆ ಜೋಡಿಸ್ತೀನಿ, ಅವನ್ ಗೋಡೆ ಬಿಚ್ಚಿ ನಿನಗ್ ಜೋಡಿಸ್ತೀನಿ. ತೊಟ್ಟಿ ಸ್ಟೋರಿ ಏನಾಯ್ತು? ಬೆಂಕಿ ಬಿತ್ತು ನಿಮ್ಮ ಸ್ಟೋರಿಗೆ. ಅಲ್ಲ ಕಂಡ್ರೆ ಇವ್ರ ಮನೆ ಮುಂದೆ ತೊಟ್ಟಿ ಇಟ್ರೆ ನಾನು ಬೇಡ ಅಂತೀನಿ, ಅವ್ರ ಮನೆ ಮುಂದೆ ತೊಟ್ಟಿ ಇಟ್ರೆ ನಾನ್ ಬೇಡ ಅಂತೀನಿ. ಮತ್ತಿನೇನ್ರಿ ನಮ್ಗೊತ್ತು ಸಾಕ್ 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 ಸಾಕಾಗೋಗುತ್ತ. ಗಂಟೆ ಕೊಡ್ಸಿದ್ವಿ ನಿನ್ ಗಂಟೆಗಳು ಅಂತ ಏನ್ ಬಂತು ಅದು ಏನು ಅಂತ ಹೇಳ್ರೆ. ಜನ್ಮ ಕೊಟ್ಟಲ್ಲ ನಿಮ್ಮ ಅಪ್ಪ. ರೇ ಸೋಮೆ ಎಲ್ಲೋ ಇರೋ ಕಸದ ತೊಟ್ಟಿ ತಗೊಂಡ್ಬಂದು ನಮ್ಮನೆ ಮುಂದೆ ಇಟ್ಟಿದ್ರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ? ತುಂಬಾ ಒಳ್ಳೆಯವರು ಕಸದ ತೊಟ್ಟಿನ ಅವ್ರ ಮನೆ ಮುಂದೆ ಯಾಕೆ ಇಟ್ರಿ? ಇದ್ದೇ ನನಗೆ ಆಗಲ್ಲ ಅನ್ನೋದು. ಅಲ್ಲ ಕಣ್ರಿ ಪ್ರತಿಯೊಬ್ರು ನಮ್ಮನೆ ಮುಂದೆ ಬೇಡ ನಮ್ಮನೆ ಮುಂದೆ ಬೇಡ ಅಂದ್ರೆ ನಾನು ಆ ಕಸ ತೊಟ್ಟಿನ ತಲೆ ಮೇಲೆ ಇಟ್ಕೊಂಡು ತಿರುಗ್ಲೆ. ಓ ಇದಕ್ಕೆಲ್ಲ ಈ ಮುಂದೆನ ಕುಮ್ಮಕ್ಕು? ಹೂನಣ್ಣ ನೋಡ್ರಿ ಬೇಗ ಬಂದು ಆ ಕಸದ ತೊಟ್ಟಿನ ತೆಗಿರಿ, ಇಲ್ಲಾಂದ್ರೆ ಒಬ್ಬೊಬ್ರಿಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ. ಅಣ್ಣ ಈ ಮುನ್ಸಿಪಾಲಿಟಿ ಅವರು ಮನೆ ಮಂದಿ ಎಲ್ಲ ಕಸ ತಂದು ಹಾಕ್ಲಿ ಅಂತ ಕಸದ ಪುಟ್ಟಿ ಇಟ್ಟಿರ್ತಾರೆ, ನೀವು ಅದರಲ್ಲೇ ಹಾಕಬೇಕು. ಆದ್ರೆ ನಮ್ಮನೆ ಮುಂದೆ ಬೇಡ್ರಿ. ಅದು ಸಾಯಂಕಾಲದೊಳಗೆ ಆ ಕಸದ ತೊಟ್ಟಿ ತೆಗ್ದಿಲ್ಲ ಅಂದ್ರೆ ಅದ್ರಲ್ಲಿರೋ ಕಸ ಎಲ್ಲ ಎಮ್ಮನ್ ತಲೆ ಮೇಲೆ ಸುರಿಬೇಕಾಗುತ್ತೆ. ನಾನು ಎಂಥವನು ಅಂತ ಗೊತ್ತಿಲ್ಲ ನಿಮ್ಗೆ, ಗುಟ್ಟಳಿಗೆ ಬಂದು ಕೇಳಿ ಹೇಳ್ತಾರೆ. ಯಾರು ನೋಡಿದ್ರು ಆ ಕಸದ ತೊಟ್ಟಿ ನಮ್ಮನೆ ಮುಂದೆ ಬೇಡ ನಮ್ಮನೆ ಮುಂದೆ ಬೇಡ ಅಂತ ಇದ್ರೆ ಆ ಕಸದ ತೊಟ್ಟಿ ಏನ್ ಮಾಡೋಣ ನೋಡ್ತಾ ಇರಿ.
ಆ ಕಸದ ತೊಟ್ಟಿ ನಮ್ಮನೆ ಮುಂದೆ ಬೇಕು ಅನ್ಬೇಕು ಆ ತರ ಮಾಡ್ತೀನಿ. ಗಂಟೆ ಅಲ್ಲಾಡ್ತೀನಿ. ನಿನಗೆ ಯಾಕೆ ಹೋದಲ್ಲ ನಾನು ಹೇಳಿದ ಕೆಲರು ಹೂವನ್ನೇ ಎಷ್ಟ್ ಚಂದ ಅಂದ್ಬಿಟ್ರಪ್ಪ. ಭಕ್ತಾದಿಗಳು ಬಂದ್ರು, ಪೂಜೆ ಶುರು. ನನಗೆ ಕಸ ತೊಟ್ಟಿ ಪೂಜೆ ಮಾಡ ತಲೆ ಮೇಲೆ ಕುತ್ಬಿಡ್ತೀನಿ. ನಾನೀಗ ನಿಮ್ಮ ಯಜಮಾನಪ್ಪಲ್ಲ ಪೂಜಾರಪ್ಪ ಪೂಜೆ ಮಾಡಲ್ಲ. ಬಾವ ನಿಮ್ಮನ್ನ ನೋಡ್ತಾ ಇದ್ರೆ ಯಾವುದೋ ಸ್ವಾಮಿಗಳು ನೆನಪಾಗ್ತಾರೆ. ಸ್ವಾಮಿ ಎಲ್ಲ ಕಂಡ್ರ ಪೂಜಾರಿ ಪೂಜೆ ಮಾಡಿ ನೀನು ಏನಮ್ಮ ಏನ್ ಮಾಡ್ತಿದ್ಯಾ? ಕಣ್ ಕಾಣಿಸ್ತಾ ಇಲ್ವೇನ್ರಿ? ಪೂಜೆ ಮಾಡ್ತಾ ಇದ್ವಿ. ಇದು ತೊಟ್ಟಿ ದೇವ. ತೊಟ್ಟಿ ದೇವ್ರ ನೀವು ತೊಟ್ಟಿ ಮನೆ ಅಂತ ಕೇಳಿಲ್ವೇನ್ರಿ? ಹಂಗೇನೆ ಇದು ನಮ್ಮ ತೊಟ್ಟಿ ದೇವ. ನೋಡಿ, ನಮ್ಮ ಭಾರತದಲ್ಲಿ ಬಾಗಿಲು, ಕಿಟಕಿ, ಗೋಡೆ, ಕಂಬ, ನೆಡದೋಡ ನೆಲ, ಉಸಿರೋಡ ಗಾಳಿ ನಾ ದೇವ್ರು ಅಂತ ನಂಬ್ಕೊಂಡು ಪೂಜೆ ಮಾಡ್ತೀವಿ. ನೀನ್ ತಿರುಗ್ಸ. ಈ ತೊಟ್ಟಿ ದೇವರಿಂದ ಏನು ಉಪಯೋಗ? ಅದನ್ನ ನನ್ನೇನ್ ಕೇಳ್ತೀರ ಸ್ವಾಮಿ? ಪೂಜೆ ಮಾಡಕ್ ಬಂದ್ರೆ ಈ ಭಕ್ತಿನ ಕೇಳಿ ತಾಯಿ. ಅಯ್ಯ, ಮೊದ್ಲು ಹುಡುಗ ಸಿಕ್ಮಲ್ತಾನೆ ತಾಯಿ ಆಗೋದು. ಹುಡುಗ ಬೇಕಾ ಬೇಡವಾ? ಮತ್ತೆ ಹೇಳಿ. ಈ ತೊಟ್ಟಿ ದೇವ್ರಿಗೆ ನಮಸ್ಕಾರ ಹಾಕ್ತಾ ಇದೀನಿ. ನನ್ ಪ್ರೀತಿಸ್ತಾರ ಹುಡುಗ ನನ್ನ ನೋಡೋದಕ್ಕೆ ಓಡಿ ಬರ್ಲಿ ಅಂತ. ಪೂಜೆ ಮಾಡ್ಬಿಟ್ರೆ ನಿಮ್ ಬೇಕಾದ್ರೆ ಓಡ್ ಬಂದ್ಬಿಡ್ತಾನ. ಬರ್ತಾರ ಏನು? ಓಡ್ ಬಂದು ನನ್ ಕೆನ್ನೆಗೊಂದು ಮುತ್ತು ಕೊಡ್ತಾರೆ. ಅಪ್ಪ ತೊಟ್ಟಿ ದೇವ, ಆದಷ್ಟು ಬೇಗ ನನ್ನ ಹೆಂಡತಿಗೆ ಒಂದು ಮಗುನ ಕರುಣಿಸಪ್ಪ. ಮಗು ಹುಟ್ಟಿದಾಗೆ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಆಸ್ತಿನ ಭಾಗ ಮಾಡಿಸ್ಬಿಡ್ತೀನಿ. ನೋಡಿ ಮಹಾಜನಗಳೇ, ಈ ನಮ್ಮ ತೊಟ್ಟಿ ಯಾರ ಮನೆ ಮುಂದೆ ಇರುತ್ತೋ, ಯಾರು ಇದ್ರೊಳಗೆ ಕಸ ತಂದು ಹಾಕ್ತಾರೋ ಅವರ ಮನೆಯ ದಟ್ಟ ದಾರಿದ್ರ್ಯಗಳೆಲ್ಲ ಹೋಗಿ ಅವ್ರ ಮನೆಯಲ್ಲೇ ಅಷ್ಟೈಶ್ವರ್ಯ ಲಕ್ಷ್ಮಿ ತಾಕತ್ತಾಯಿ ಅಂತ ಡಾನ್ಸ್ ಮಾಡ್ತಾನೆ. ಹಾಗಿದ್ರೆ ಪೂಜಾರಿಗಳೇ, ಈ ತೊಟ್ಟಿನ ನಮ್ಮನೆ ಮುಂದೆ ತಗೊಂಡೋಗಿ ಇಟ್ಕೋತೀನಿ. ಆಗಲ್ಲ, ನಮ್ಮನೆ ಮುಂದೆ ತಗೊಂಡೋಗಿ ಇಟ್ಕೋತೀನಿ. ನೀವಿಬ್ರು ಸುಮ್ಮನೆ ನಮ್ಮನೆ ಮುಂದೆ ತಗೊಂಡೋಗಿ ಇಟ್ಕೊತೀನಿ. ಏನಿಲ್ಲ, ಆ ತೊಟ್ಟಿ ದೇವ ನಮ್ಮನೆ ಮುಂದೆ ಇರ್ಬೇಕು. ಏನಿಲ್ಲ, ಆ ತೊಟ್ಟಿ ದೇವ ನಮ್ಮನೆ ಮುಂದೆ ಇರ್ಬೇಕು. ನಮ್ಮನೆ ಮುಂದೆ ಇರ್ಬೇಕು. ಅದು ನಮ್ಮನೆ ಮುಂದೆ ಇರ್ಬೇಕು. ಇಲ್ಲ, ನಮ್ಮನೆ ಮುಂದೆ. ನೀವು ಈ ರೀತಿ ಕಿತ್ತಾಡುವುದರಿಂದ ಯಾವುದೇ ತರದಲ್ಲಿ ಪ್ರಯೋಜನ ಇಲ್ಲ. ಈ ತೊಟ್ಟಿ ದೇವನನ್ನ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಆ ಮಹಾಶಯನ ಕೇಳ್ತೀನಿ. ಆತ ಎಲ್ಲಿ ಬಯಸ್ತಾನೋ ಆ ಜಾಗದಲ್ಲೇ ಪ್ರತಿಷ್ಠಾಪನೆ ಮಾಡ್ತೀನಿ. ಸ್ವಾಮಿ ತೊಟ್ಟಿ ದೇವ, ನೀನ್ ಯಾರ ಮನೆ ಮುಂದೆ ಹೋಗ್ತೀಯೋ ಅವ್ರ ಮನೆ ದಟ್ಟ ದಾರಿದ್ರ್ಯಗಳೆಲ್ಲ ಹೋಗ್ಲಪ್ಪ. ನಾನಾಗ್ಲೇ ಮುನ್ಸಿಪಾಲ್ಟಿ ಹತ್ರ ಮಾತಾಡಿದೀನಿ. ಈ ತೊಟ್ಟಿ ದೇವ ನಮ್ಮನೆ ಮುಂದೆ ಇರ್ಬೇಕು. ಇಲ್ಲ ಅಂದ್ರೆ ಒಬ್ಬೊಬ್ರು ಗಾಚಾರ ಬಿಡ್ಸ್ಬಿಡ್ತೇನೆ. ನಾವು ಹುಟ್ಟಿದ್ದೆ ತೊಟ್ಟಿಲಿ. ಈ ತೊಟ್ಟಿ ದೇವ ನಮ್ಮನೆ ಮುಂದೆ ಇರ್ಬೇಕು. ಇಲ್ಲ, ನಮ್ಮನೆ ಮುಂದೆ ಇರ್ಬೇಕು. ಇಲ್ಲ, ಶಾಂತಿ ಶಾಂತಿ ಶಾಂತಿ. ಜಾಜಿ ಅವರೇ, ನೀವ್ ಹೇಗಾದ್ರೂ ಮಾಡಿ ಆ ತೊಟ್ಟಿ ದೇವನ ನನ್ಗೆ ಕೊಡ್ಸ್ಬೇಕು. ಅದ್ರಿಂದ ನಿಮ್ಗೇನ್ ಪ್ರಯೋಜನ? ನಾನು ಪುನಾದಲ್ಲಿ ಒಂದ್ ಲಡ್ಕನ್ನ ಲವ್ ಮಾಡ್ತಿದ್ದೀನಿ. ಆ ಲವ್ ಸಕ್ಸಸ್ ಆಗ್ಬೇಕಾದ್ರೆ ಆ ತೊಟ್ಟಿ ದೇವ ಹಮಾರೆ ಘರ್ಗೆ ಸಾಮ್ನೆ ಇರ್ಬೇಕು. ಅಷ್ಟೇ ತಾನೆ? ಯು ಡೋಂಟ್ ವರಿ, ನಾನ್ ನಿಮ್ಗೆ ಆ ತೊಟ್ಟಿ ದೇವನ ಕೊಡಿಸ್ತೀನಿ. ಓಕೆ? ನೋಡಿ, ಈ ಕಸದ ತೊಟ್ಟಿ ಬಾಯ್ಲಿಗ್ಬೇಕಂತೆ. ಹಾಗಾಗಿ ಈ ಕಸದ ತೊಟ್ಟಿನ ಅವ್ರ ಮನೆ ಮುಂದೆ ಶಿಫ್ಟ್ ಮಾಡ್ಬಿಡ್ತೀರಾ? ನೋಡ್ರಿ, ನೀವು ಗಂಟೆಗೊಂದು ಕೈಗೊಂದು ಬುಸ್ಗುಳಿ ತರ ಬಣ್ಣ ಬದಲಾಯಿಸ್ತಾರೆ. ಆಗಲ್ಲ. ಅಲ್ಲ ಅದಕ್ಕೆ ನಾವೀ ಕಸು ತೊಟ್ಟಿಗೆ ತೊಟ್ಟಿ ದೇವ ಅಂತ ನಾಮಕರಣ ಮಾಡಿ ಪೂಜೆ ಮಾಡಿದ್ಮೇಲೆ ಎಲ್ಲೆಲ್ಲಿ ಡಿಮಾಂಡ್ ಬಂದ್ಬಿಡ್ತಾ? ಹಾಗಾದ್ರೆ ಈ ತೊಟ್ಟಿ ದೇವ ಅನ್ನೋದೆಲ್ಲ ಸುಳ್ಳ? ಮತ್ತಿನೇನ್ರಿ, ಯಾರು ಈ ತೊಟ್ಟಿನ ತಗೊಂಡಾಗ ಅವ್ರ ಮನೆ ಮುಂದೆ ಇಟ್ಕೊಳ್ಳಿ ಅಂತಾನೆ ನಾವ್ ಇದಕ್ಕೆ ತೊಟ್ಟಿ ದೇವ ಅಂತ ನಾಮಕರಣ ಮಾಡಿದ್ವು. ಹಾಗಾದ್ರೆ ನನಗೆ ತೊಟ್ಟಿ ಬೇಡವಾ? ಹಾಗಿದ್ರೆ ಈ ತೊಟ್ಟಿ ನಮ್ಗೂ ಬೇಡ. ಏನು ಎತ್ಕೊಂಡ್ರೆ ಯಾರಿಗೂ ಬೇಡ್ತಾರೆ? ಕಸು ತೊಟ್ಟಿ ಇಟ್ಕೊಂಡು ಏನ್ ಮಾಡ್ತೀರಾ? ಇದನ್ನ ಎಲ್ಲಿಡ್ಬೇಕು ಅಲ್ಲಿರ್ತೀನಿ. ಗಾಜಿ ಚಂಪಲ್ ತಿನ್ನಿ ಅವರ ಬೆಡ್ರೂಮ್ ಅಲ್ಲಿ.